ನಮಸ್ಕಾರ. ಬಿಟ್ಕಾಯಿನ್ ಮತ್ತು ರಿಯಲ್ ಎಸ್ಟೇಟ್ ಸಾಮಾನ್ಯ ವರ್ಗದ ಜನ ತಮ್ಮ ಕುಟುಂಬಕ್ಕೆ ಬೇಕಾಗಿರ್ತಕ್ಕಂತಹ ಒಂದೇ ಒಂದು ಪ್ರೈಮರಿ ರೆಸಿಡೆನ್ಸ್ ನ ಕೊಳ್ಳೋದಕ್ಕೂ ಕೂಡ ಇವತ್ತು ತುಂಬಾನೇ ಕಷ್ಟ ಆಗ್ತದೆ. ಯಾಕೆಂತಂದ್ರೆ ನಾವು ಒಂದು ಎರಡು ದೈತ್ಯ ಶಕ್ತಿಗಳ ಜೊತೆ ಹೋರಾಟ ಮಾಡಬೇಕಾಗಿದೆ. ಬೇಸಿಕಲಿ ಅವರ ಎರಡು ದೈತ್ಯ ಶಕ್ತಿಗಳು ಯಾವುದು ಅಂತಂದ್ರೆ ಡಿಮ್ಯಾಂಡ್ ಡ್ರಿವನ್ ಇನ್ಫ್ಲೇಷನ್, ರೈಟ್? ಈಗ ಫಾರ್ ಎಕ್ಸಾಂಪಲ್ ನೂರಾರು ಕೋಟಿ ಸಾವಿರಾರು ಕೋಟಿ ಹೊಂದಿರತಕ್ಕಂಥ ಮಾನಿಟರಿ ವ್ಯಾಲ್ಯೂ ಹೊಂದಿರತಕ್ಕಂಥ ಹೈ ನೆಟ್ವರ್ತ್ ಇಂಡಿವಿಜುವಲ್ಸ್ ಏನಿದೆಯಲ್ಲ ಅವ್ರಿಗೂ ರಿಯಲ್ ಎಸ್ಟೇಟೇ ಬೇಕು. ಯಾಕೆಂತಂದ್ರೆ ಫಿಯೇಟ್ ಕರೆನ್ಸಿ ಅದೇ ಸ್ಟೋರ್ ಆಫ್ ವ್ಯಾಲ್ಯೂ ವರ್ಕ್ ಆಗ್ತಾ ಇಲ್ಲ. ಹಾಗಾಗಿ ಇಡೀ ಸಮಾಜ ರಿಯಲ್ ಎಸ್ಟೇಟ್ ನ ಸ್ಟೋರ್ ಆಫ್ ವ್ಯಾಲ್ಯೂ ಆಗಿ ಬಳಕೆ ಮಾಡ್ತಾರೆ. ಹಾಗಾಗಿ ಆ ಒಂದು ನೂರಾರು ಸಾವಿರಾರು ಕೋಟಿ ಏನಿದೆಯಲ್ಲ ಮಾನಿಟರಿ ವ್ಯಾಲ್ಯೂ ಅವ್ರಿಗೂ ಕೂಡ ರಿಯಲ್ ಎಸ್ಟೇಟೇ ಬೇಕು. ಒಂದು. ಎರಡನೇದು ಮಾನಿಟರಿ ಇನ್ಫ್ಲೇಷನ್. ನಾವು ಯಾವುದಕ್ಕೋಸ್ಕರ ಕಷ್ಟಪಟ್ಟು ಬೆಳಗಿನ ಸಂಜೆವರೆಗೂ ಕೂಡ ಕಷ್ಟಪಟ್ಟು ದುಡಿತಾ ಇದೀವಲ್ಲ ಫಿಯೇಟ್ ಕರೆನ್ಸಿ, ಅದು ತನ್ನ ಮೌಲ್ಯವನ್ನ ಗಣನೀಯ ಪ್ರಮಾಣದಲ್ಲಿ ಕಳ್ಕೊಂತ ಹೋಗ್ತಾ ಇದೆ. ಹಾಗಾಗಿ ಈ ಒಂದು ಎರಡು ದೊಡ್ಡ ಶಕ್ತಿ ಏನಿದೆ, ಒಂದು ರಿಯಲ್ ಎಸ್ಟೇಟ್ ಅಟ್ ದ ಸ್ಟೋರ್ ಆಫ್ ವ್ಯಾಲ್ಯೂ ಫಾರ್ ದ ಹೈ ನೆಟ್ವರ್ತ್ ಇಂಡಿವಿಜುವಲ್ಸ್, ಎರಡನೇದು ಮಾನಿಟರಿ ಇನ್ಫ್ಲೇಷನ್. ಈ ಎರಡನ್ನೂ ಕೂಡ ದಾಟಿ ಒಂದು ಒಳ್ಳೆ ಜಾಗದಲ್ಲಿ ಒಂದೇ ಒಂದು ಪ್ರೈಮರಿ ರೆಸಿಡೆನ್ಸ್, ಒಂದು ಕುಟುಂಬಕ್ಕೆ ಒಂದೇ ಒಂದು ಪ್ರೈಮರಿ ರೆಸಿಡೆನ್ಸ್ ನ ತಗೊಬೇಕು ಅಂತ ಕೂಡ ಇವತ್ತು ಕಷ್ಟ ಆಗಿದೆ. ಜೀವನ ಪೂರ್ತಿ ದುಡಿದ್ರೂ ಕೂಡ ಒಂದೇ ಒಂದು ಸೈಟ್ ಕೂಡ ಮಾಡೋದಕ್ಕೆ ಸಾಧ್ಯ ಆಗದಲೇ ಇರ್ತಕ್ಕಂಥ ಪರಿಸ್ಥಿತಿಗೆ ನಾವು ಇವತ್ತು ಹೋಗಿದ್ದೀವಿ. ಹಾಗಾಗಿ ಈ ಎರಡು ಸಮಸ್ಯೆಗಳನ್ನ ಬಗೆಹರಿಸಬೇಕಾಗ್ತದೆ. ರಿಯಲ್ ಎಸ್ಟೇಟ್ ಆದ ಸ್ಟೋರ್ ಆಫ್ ವ್ಯಾಲ್ಯೂ ಆಗಿ ಬಳಕೆ ಆಗಬಾರ್ದು ಅಂತಂದ್ರೆ ಹೈ ನೆಟ್ವರ್ತ್ ಇಂಡಿವಿಜುವಲ್ಸ್ ಏನಿದೆಯಲ್ಲ ಅವರಿಗೆ ಬೇರೆ ಒಂದು ಅಸೆಟ್ ಕಾಣಿಸ್ಬೇಕು. ಅವಾಗ ಮಾತ್ರ ಅವರು ಈ ಒಂದು ರಿಯಲ್ ಎಸ್ಟೇಟ್ ನಲ್ಲಿ ಏನು ಮಾನಿಟರಿ ವ್ಯಾಲ್ಯೂ ಆಗ್ತಾ ಇದ್ದಾರೆ ಅದನ್ನ ಬೇರೆ ಕಡೆ ತಿರುಗಿಸ್ತಾರೆ. ಎರಡನೇದು ಮಾನಿಟರಿ ಇನ್ಫ್ಲೇಷನ್. ಯಾವ ವಸ್ತುವನ್ನ ನಾವು ಹಣವಾಗಿ ಬಳಕೆ ಮಾಡ್ತಿದೀವೋ ಅದನ್ನ ಪ್ರಿಂಟ್ ಮಾಡೋದಕ್ಕೆ ಈ ವ್ಯವಸ್ಥೆಗೆ ಸಾಧ್ಯ ಆಗಬಾರ್ದು. ಈ ಎರಡು ಪ್ರಾಬ್ಲಮ್ಗಳನ್ನ ನಾವು ಸಾಲ್ವ್ ಮಾಡಿದಾಗ ಮಾತ್ರನೇ ಸಾಮಾನ್ಯ ವರ್ಗದ ಜನರಿಗೆ ಅವರು ನೆಮ್ಮದಿಯಿಂದ ಘನತೆಯಿಂದ ಜೀವನ ಮಾಡೋದಕ್ಕೆ ಒಂದೇ ಒಂದು ರಿಯಲ್ ಎಸ್ಟೇಟ್ ನ ಆರಾಮವಾಗಿ ಕೊಂಡ್ಕೊಳ್ಳುವಂತ ಅವಕಾಶ ಬರುತ್ತೆ. ಇದು ಬಿಟ್ಕಾಯಿನ್ ಮಾತ್ರ ಮಾಡೋದಕ್ಕೆ ಸಾಧ್ಯ ಆಗಿರುವಂತದ್ದು. ಪರ್ಯಾಯ ಹಣದಿಂದ ಮಾತ್ರ ಇದು ಸಾಧ್ಯ ಆಗುತ್ತೆ ಹೊರತು ಪರ್ಯಾಯ ರಾಜಕೀಯದಿಂದ ಇದು ಸಾಧ್ಯ ಆಗೋದಿಲ್ಲ. ಥ್ಯಾಂಕ್ ಯು.